ಮಾತನಾಡುವ ಶೈಲಿ ಮತ್ತು ಸಿದ್ಧಾಂತ ಬರೇ ಭಾಷಣ ಕೇಳಿ ಹೋಗಬೇಡ್ರಿ, ಅದನ್ನು ಅಳವಡಿಸ್ಕೋರಿ. ಆ ಸಿದ್ಧಾಂತದ ಪ್ರಕಾರ ನಡೀರಿ. ಇವತ್ತು 5,70,00,000 ವೀಕ್ಷಕರು ನನ್ನದು ಇವತ್ತು ಮೌರ್ಯ ಅವ್ರು ನಮಗೆ ಸಿಕ್ಕಾರಂದ್ರೆ ಎಷ್ಟು ಸಂತೋಷ ರೀ. ಬೆಂಗಳೂರಿನಲ್ಲಿ ಏನು ಅವ್ರದ್ದು ಅಪಾಯಿಂಟ್ಮೆಂಟ್ ತೊಗೊಲಿಲ್ಲ, ಏನು ಅವ್ರಿಗೆ ನಾ ಕರೆ ಮಾಡಿ ಕರೀಲಿಲ್ಲ, ಆಕಸ್ಮಿಕ ಆ ಪರಮಾತ್ಮ ಹೆಂಗೆ ಕೊಡಿಸ್ತಾನೆ ಅನ್ನೋದು ಇದೊಂದು ಜ್ವಲಂತ ಉದಾಹರಣೆ. ಮೌರ್ಯ ಅವರು ಯಾವಾಗಲೂ ಭಾವ್ಯಕತೆ, ಹಿಂದೂ ಮುಸ್ಲಿಂ ಕೂಡಿರಬೇಕು, ಶಾಂತಿಯ ತೋಟ, ಎಲ್ಲರೂ ನಾವು ಒಂದು ಭಾವ್ಯಕತೆ ಮೆರೆದರೆ ಮಾತ್ರ ಇದು ಒಂದು ಸುಖ ಶಾಂತಿಯ ಒಂದು ದೇಶ ಆಗುತ್ತೈತಿ. ಪ್ರತಿ ಭಾಷಣದಲ್ಲಿ ನೋಡ್ರಿ ಅನೇಕ ಇತಿಹಾಸಗಳನ್ನು ಬೈಪಾಠ ಹೇಳ್ತಾರೆ. ಜ್ಞಾನ ಭಾಂಡಾರ ಅವರ ತಲೆಯಲ್ಲಿ ಐತಿ, ಅದನ್ನು ಅಳವಡಿಸಿಕೊಳ್ಳುವಂಥ ಶಕ್ತಿ ಇಂದಿನ ನವ ಪೀಳಿಗೆಗಳಿಗೆ ಇಂಥ ವ್ಯಕ್ತಿಗಳು ಸಿಗೋದಿಲ್ಲ. ಅವರು ನನ್ನ ಜೊತೆ ಮಾತಾಡಲಿಕ್ಕೆ ಇವತ್ತು ತಯಾರಾಗಿದ್ದಾರೆ ಅಂದಮೇಲೆ ನಮಗೂ ಎಷ್ಟು ಖುಷಿ, ನನ್ನ ವೀಕ್ಷಕರಿಗೂ ಎಷ್ಟು ಖುಷಿ. ಇವತ್ತು ನೇರವಾಗಿ ಮಾತಾಡಲ ಮೌರ್ಯ ಅವ್ರ ಜೊತೆ. ನೀವು ನಂಬರ್ 1 ಚಾನಲ್ ಫಾಲೋ ಮಾಡ್ತಾ ಹೋಗ್ರಿ, ಲೈಕ್ ಮಾಡ್ತಾ ಹೋಗ್ರಿ, ಶೇರ್ ಮಾಡ್ತಾ ಹೋಗ್ರಿ. ಇಂಥ ಒಳ್ಳೊಳ್ಳೆ ಸುದ್ದಿ ಕೊಡೋ ಕರ್ತವ್ಯ ನಂದು. ನಿಮ್ಮ ಪ್ರಾರ್ಥನೆಯಿಂದ ನನಗೆ ಶಕ್ತಿ ಬಂದಿದ್ದು. ಮೌರ್ಯ ಅವರೇ ನಮಸ್ಕಾರ. ನಮಸ್ಕಾರ. ಸರ್, ನಾನು ಭಾಳ ಖುಷಿ ಪಡ್ತಾ ಇದ್ದೀನಿ ಇವತ್ತು ಮೌರ್ಯ ಅವರು ನನ್ನ ಜೊತೆ ಮಾತನಾಡಲಿಕ್ಕೆ ಸಿಕ್ಕಿದ್ದಾರೆ ಅಂತ. ಸರ್, ನಮ್ಮ ನವ ಪೀಳಿಗೆ ನೀವು ದೈನಂದಿನವಾಗಿ ಸಂದೇಶ ಕೊಡ್ತಾ ಇದ್ದೀರಿ. ನಾವು ಭಾವ್ಯಕತೆಯಿಂದ ಇರಬೇಕು, ನಮ್ಮಲ್ಲಿ ಯಾವುದೇ ಜಾತಿ ವಿಜಾತಿ ಇರಬಾರ್ದು, ನಮ್ಮನ್ನು ಹೇಗೆ ಉಪಯೋಗ ಮಾಡ್ತಾ ಇದ್ದಾರೆ, ಯಾವ ರೀತಿ ನಮ್ಮನ್ನು ಉಪಯೋಗ ಮಾಡಿ ಯಾವ ರೀತಿ ಮೂಲೆಗೆ ನಮ್ಮನ್ನು ಎಸೀತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಶಾಂತಿಯ ಸರ್ಕಾರ ಬಂದಿದೆ ಅಂದರೆ ಆ ಶಾಂತಿಯ ಸರ್ಕಾರಕ್ಕೆ ಪ್ರಮುಖ ಕಾರಣ ಇದ್ದೀರಾ ಸರ್. ನೀವು ಕರ್ನಾಟಕದೊಂದು ದೊಡ್ಡ ಆಸ್ತಿ. ಆ ಆಸ್ತಿಯನ್ನು ನಾವು ಹೇಗೆ ಗೌರವದಿಂದ ನೋಡ್ಕೋತ ಹೋಗಬೇಕು, ಆ ಆಸ್ತಿಯನ್ನು ನಾವು ಹೇಗೆ ಕಾಪಾಡಬೇಕು ಅನ್ನೋದು ನಮ್ಮಲ್ಲಿ ಬರಬೇಕಲ್ಲ ಸರ್. ಇದ್ರ ಬಗ್ಗೆ ನಮ್ಮ ಯುವ ಪೀಳಿಗೆಗೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಜನ ಸ್ವಾಭಿಮಾನಿಗಳು, ಹೃದಯವಂತರು, ಆದರೆ ವಿದ್ಯಾಭ್ಯಾಸದಿಂದ ಒಂದು ಸ್ವಲ್ಪ ಹಿಂದುಳಿದವರು ಅಷ್ಟೇ. ಅದನ್ನು ನಾನು ಹೇಳಿ ಬಯಸ್ತೀನಿ. ಒಂದು ಸಂದೇಶ ಸಾರಿ ಸರ್ ನನ್ನ ಚಾನಲ್ ಮುಖಾಂತರ. ಭಾಳ ಮುಖ್ಯವಾಗಿ ಹೇಳಿದ್ರಿ, ಉತ್ತರ ಕರ್ನಾಟಕದವರು ಸ್ವಾಭಿಮಾನಿಗಳು, ಉತ್ತರ ಕರ್ನಾಟಕದವರು ಭಾಳ ಹೃದಯದ ತುಂಬ ಪ್ರೀತಿ ಇಟ್ಕೊಂಡಿರುವಂಥವ್ರು, ಪ್ರಾಮಾಣಿಕತೆ ಇರುವಂಥವ್ರು. ಆದರೆ ಸ್ವಲ್ಪ ಶಿಕ್ಷಣ ಕಡಿಮೆ ಇದೆ ಅಷ್ಟೇ. ಆದರೆ ಶಿಕ್ಷಣ ಅಂದರೆ ಓದು ಬರಹ ಮಾತ್ರ ಶಿಕ್ಷಣ ಅಲ್ಲ. ಆದರೆ ಉತ್ತರ ಕರ್ನಾಟಕದಲ್ಲಿ ನಾನು ನೋಡಿದಂಥ ಯಾರೂ ತಾಯಿ ತಂದೆಯನ್ನು ಹೆಚ್ಚು ಅನಾಥಾಶ್ರಮಗಳಿಗೆ ಸೇರಿಸಿದಂಥವ್ರು ಇಲ್ಲ. ಬಡತನವೋ ಕಷ್ಟವೋ ಸುಖವೋ ದುಡ್ದೋ ಕೂಲಿ ಮಾಡಿಯೋ ನನ್ನವ್ವ ನನ್ನ ಬೆಳೆಸಿದ್ದಾಳೆ. ಅವಳು ಸಾಯೋ ಕಾಲಕ್ಕೆ ಒಂದು 10 ಗಂಜಿ, ಅವಳು ಮೈಮೇಲೆ ಒಂದು ಸೀರೆ ಹರಿದ್ರೆ ಒಂದು ಸೀರೆ, ಇಷ್ಟನ್ನು ಕೊಡಿಸೋಷ್ಟು ಹೃದಯ ಶ್ರೀಮಂತಿಕೆ ಇವತ್ತು ಉತ್ತರ ಕರ್ನಾಟಕದ ಜನರಲ್ಲಿದೆ. ಆ ಕಾರಣಕ್ಕೋಸ್ಕರ ನಾನು ತುಂಬ ಪ್ರೀತಿಸೋ ಜನ ಯಾರು ಅಂದರೆ ಉತ್ತರ ಕರ್ನಾಟಕದವ್ರು. ಯಾಕೆಂದರೆ ನೇರ ಮಾತಾಡ್ತಾರೆ, ಕಲ್ಮಶ ಇಲ್ಲದೆ ಮಾತಾಡ್ತಾರೆ. ಸೊ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಸರ್ಕಾರ ಬರೋದಕ್ಕೆ ಉತ್ತರ ಕರ್ನಾಟಕದ ಕೊಡುಗೆ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಭಾಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಿರೋದು ಇಷ್ಟೇ, ನಾವೆಲ್ಲರೂ ಕೂಡ ಮನುಷ್ಯನಿಗಿರುವಂಥ ದೊಡ್ಡ ಕರ್ತವ್ಯ ಯಾವುದು ಅಂತಂದರೆ ಇನ್ನೊಬ್ಬ ಮನುಷ್ಯನನ್ನು ಅವನು ನನ್ನಂತೆ ಅಂತ ಅರ್ಥ ಮಾಡಿಕೊಂಡ್ರೆ ಇದೇ ನಿಜವಾಗಿಯೂ ಅತ್ಯಂತ ದೊಡ್ಡ ಪಾಠ, ಇದೇ ನಿಜವಾದ ದೊಡ್ಡ ಧರ್ಮ. ಬಹುಶಃ ನಾವು ಯಾವುದೇ ಧರ್ಮಗ್ರಂಥಗಳನ್ನು ಅರ್ಥ ಮಾಡ್ಕೊಂಡು ನಾವು ಭಾಳ ಒಳ್ಳೆ ಮನುಷ್ಯರಾಗಬೇಕು ಅನ್ನೋಂಥ ಭ್ರಮೆಯಿಂದ ಹೊರಗೆ ಬರಬೇಕು. ನಮಗೆ ಅರ್ಥ ಆಗಬೇಕಿರೋದೇನು ಅಂತ, ನನ್ನಂತೆ ನೀವು, ಸೊ ನನ್ನ ತಾಯಿ ಅಂತೆ ನಿಮ್ಮ ತಾಯಿ, ನನ್ನ ಮಕ್ಕಳಂತೆ ನಿಮ್ಮ ಮಕ್ಕಳು, ಇಷ್ಟೇ ಸರಳವಾದ ಸತ್ಯ ಅರ್ಥ ಆದರೆ ಈ ಮನುಕುಲ ಇನ್ನೂ ಹೆಚ್ಚು ಉನ್ನತ ಹಂತಕ್ಕೆ ಹೋಗುತ್ತೆ. ಆದರೆ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ, ತನ್ನ ವೈಯಕ್ತಿಕ ಗೇನ್ಗಳಿಗೋಸ್ಕರ, ವೈಯಕ್ತಿಕ ರಾಜಕೀಯ ಲಾಭಗಳಿಗೋಸ್ಕರ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಬೇರೆ ಬೇರೆ ಕಾರಣಗಳಿಗೆ ಮಾಡ್ತಾನೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಯಾಕೆ ಕರ್ನಾಟಕನ ಸರ್ವಜನಾಂಗದ ಶಾಂತಿಯ ತೋಟ ಅಂತ ಕರೆದ್ವಿ ಅಂತಂದರೆ ಇಲ್ಲಿ ಎಷ್ಟು ಸಮುದಾಯಗಳಿದ್ದಾವೆ, ಎಷ್ಟು ಜಾತಿಗಳಿದ್ದಾವೆ, ಎಷ್ಟು ಮತಧರ್ಮ ಪಂಥಗಳಿದ್ದಾರೆ. ಈ ಒಂದೇ ರಾಜ್ಯದಲ್ಲಿ ಅನೇಕ ಭಾಷಿಕರಿದ್ದಾರೆ, ವಿಭಿನ್ನ ಆಹಾರ ಸಂಸ್ಕೃತಿ ಇರೋರಿದ್ದಾರೆ. ಆದರೂ ಕೂಡ ನಾವು ಒಂದಾಗಿ ಬಾಳ್ತೀವಿ. ನಾವಿವತ್ತು ಮಣಿಪುರದಲ್ಲಿ ನಡೆದಿರುವಂಥ ಘಟನೆ ನೋಡ್ತಾ ಇದ್ದೀವಿ. ನಿನ್ನೆ 2 ಹೆಣ್ಣು ಮಕ್ಕಳನ್ನು ನಡು ರಸ್ತೆಯಲ್ಲಿ ಬೆತ್ತಲೆ ಮಾಡಿ 100 ಜನ ಯುವಕರು ಏನೋ ನಾವು ಸಾಧಿಸ್ಬಿಟ್ಟಿದ್ದೀವಿ ಅಂಥೇಳಿ ಆ ಗೋಳಾಡ್ತಾ ಇರೋಂಥ ಹೆಣ್ಣು ಮಕ್ಕಳನ್ನು ಒಡೆದು ಅವರ ದೇಹದಲ್ಲಿ ರಕ್ತ ಸುರಿತಾ ಇದೆ, ಅವ್ರನ್ನ ಅಪಮಾನಿಸ್ತಾ ಇದ್ದಾರೆ, ಅವರನ್ನು ನಡು ರಸ್ತೆಯಲ್ಲಿ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಇದು ಗಂಡಸ್ತನನ? ಯಾರೋ ಒಬ್ಬ ಹೆಣ್ಮಗಳು ನಿಮ್ಮ ಸಮುದಾಯದವಳಲ್ಲ, ಯಾರೋ ಒಬ್ಬ ಹೆಣ್ಮಗಳು ನಿಮ್ಮ ಬುಡಕಟ್ಟಿನವಳಲ್ಲ, ಅವಳನ್ನು ಅಪಮಾನಿಸಿ ನೀವು ವಿಜೃಂಭಿಸೋದಿದೆಯಲ್ಲ, ಇದು ಹೇಡಿತನ. ನೀವು ಇಲ್ಲಿ ಒಂದು ಕ್ಷಣ ನೀವು ವಿಜಯದ ನಗೆಯನ್ನು ಬೀರಿದರೂ ಕೂಡ ಒಂದು ಪಕ್ಷ ದೇವರು ಅಂತ ಬಿದ್ದರೆ, ಅಥವಾ ಒಂದು ಮಾನವೀಯ ಹೃದಯ ನಿಮ್ಮೊಳಗಡೆ ಇದ್ದರೆ ಇಂದಲ್ಲ ನಾಳೆ ಇದಕ್ಕಾಗಿ ಪಶ್ಚಾತ್ತಾಪ ಪಡ್ತೀರಿ. ನನಗೆ ಯಾಕಿದೆಲ್ಲ ನೋವಾಗ್ತಾ ಇದೆ ಅಂತಂದರೆ, ಒಂದು ಸಣ್ಣ ರಾಜ್ಯ ಮಣಿಪುರ, ಭಾರತದಲ್ಲಿ ಎಂಥ ದೊಡ್ಡ ಸೇನೆ ಇದೆ,
ಜಗತ್ತಿನ ಮೋಸ್ಟ್ ಪವರ್ಫುಲ್ ಮಿಲಿಟ್ರಿ ಮತ್ತು ಆರ್ಮಿಗಳಲ್ಲಿ ಭಾರತದ ಆರ್ಮಿಗೆ ಹೆಸರಿದೆ. ಒಂದು ಕ್ಷಣ ಆಲೋಚನೆ ಮಾಡಿ, ನಮ್ಮ ಆರ್ಮಿ ಮನಸ್ಸು ಮಾಡಿದ್ರೆ ಆ ಗಲಭೆ ಇವತ್ತಿಗೆ ಎಷ್ಟು ದಿನ ನಡೀತಾ ಬಂದಿದೆ, ಎಷ್ಟು ತಿಂಗಳುಗಳು ನಡೀತಾ ಬಂದಿದೆ. ಅದನ್ನು ನಿಲ್ಲಿಸೋದು ಒಂದು ದಿನದ ಕೆಲಸ, ಒಂದು ದಿನದ ಕೆಲಸ. ಆದರೆ ನಿಲ್ಲಿಸ್ತಿಲ್ಲ. ಯಾಕೆ ನಿಲ್ಲಿಸ್ತಿಲ್ಲ? ನನಗೆಲ್ಲೋ ಒಂದು ಕಡೆ ಅನಿಸುತ್ತೆ, ಇದೆಲ್ಲದಕ್ಕೂ ಕಾರಣ ಯಾರು ಅಂತಂದರೆ, ತಮ್ಮ ಚುನಾವಣೆಯ ಲಾಭಕ್ಕೋಸ್ಕರ ಎರಡು ಸಮುದಾಯಗಳನ್ನು ಎತ್ಕಟ್ಟುವ ಕೆಲಸ ಮಾಡಿದ್ರಲ್ಲ, ಅವರು ಹಚ್ಚಿದ ಬೆಂಕಿ ಉರಿತಾ ಇದೆ. ಆ ಬುಡಕಟ್ಟು ಸಮುದಾಯ ಅಲ್ಲಿ 100 ಜನ ಸಾಯ್ತಾರೆ. ಯಾಕೆ ಸಾಯ್ತಾ ಇದ್ದಾರೆ? ಒಂದು ಕ್ಷಣ ಆಲೋಚನೆ ಮಾಡಿ ನೋಡಿ. 100 ಜನ ಸಾಯೋದು ಸುಲಭ ಅಲ್ಲ. ಯಾಕೆಂದರೆ ಕರ್ನಾಟಕದಲ್ಲಿ 500 ಜನ ಸತ್ರು ಅಂದರೆ ಪಾಪ್ಯುಲೇಟೆಡ್ ಸ್ಟೇಟ್, ಪಕ್ಕದಲ್ಲಿ ಮನೆಗಳಿರ್ತಾವೆ, ಓಣಿಗಳಲ್ಲಿ ಜನ ಬದುಕ್ತಿರ್ತಾರೆ. ಆದರೆ ಅಂಥ ಗುಡ್ಡಗಾಡು ಪ್ರದೇಶದಲ್ಲಿ ಈ ಬೆಟ್ಟದ ಮೇಲೆ ಒಂದು ಮನೆ ಇದ್ದರೆ ಇನ್ನೊಂದು ಬೆಟ್ಟದ ಮೇಲೆ ಇನ್ನೊಂದು ಮನೆ ಇರುತ್ತೆ. ಅಂಥ ಕಡೆಗಳಲ್ಲಿ 100 ಜನ ಸತ್ರು ಅಂತಂದರೆ ಯಾವ ಪ್ರಮಾಣದ ದ್ವೇಷ ಎರಡು ಸಮುದಾಯಗಳ ಮಧ್ಯೆ ಅಲ್ಲಿ ಹುಟ್ಕೊಂಡಿದೆ ಯೋಚನೆ ಮಾಡಿ. ಮತ್ತು ನಮ್ಮಲ್ಲಿ ಇಷ್ಟೆಲ್ಲ ಪೊಲೀಸ್ ಇದ್ದು, ಇಷ್ಟೆಲ್ಲ ಮಿಲಿಟ್ರಿ ಇದ್ದು, ನಾವಿದನ್ನು ನಿಗ್ರಹಿಸೋದಕ್ಕಾಗ್ತಾ ಇಲ್ಲ ಅಂತಂದರೆ ಒಂದು ಕ್ಷಣ ಆಲೋಚನೆ ಮಾಡಿ. ನಮ್ಮ ವೈಯಕ್ತಿಕ ರಾಜಕೀಯ ಲಾಭಗಳಿಗೋಸ್ಕರ ಇವತ್ತು ನಾವು ರಾಜ್ಯವನ್ನು ಕೆಡಿಸಿದ್ದಾರೆ. ಇಂಥದ್ದು ನಾಳೆ ಕರ್ನಾಟಕದಲ್ಲಾದರೆ ಊಹಿಸಿ ಏನಾಗ್ಬೋದು. ಕರ್ನಾಟಕ ಇಂಥದ್ದು ಇನ್ಯಾವುದೋ ರಾಜ್ಯದಲ್ಲಾದರೆ ಏನಾಗ್ಬೋದು? ನಾನು ಹೇಳೋದು, ಈ ಜಗತ್ತಿನ ಅಥವಾ ಈ ದೇಶದ ಕನಿಷ್ಠ ಪಕ್ಷ ಯಾವುದೇ ಮೂಲೆಯಲ್ಲೂ ಕೂಡ ಮತ್ತೊಬ್ಬ ಮನುಷ್ಯನ ಇಜ್ಜತ್, ಡಿಗ್ನಿಟಿ ಮತ್ತು ಅವನ ಬದುಕುವ ಹಕ್ಕು, ಅವನ ಮಾತನಾಡುವ ಹಕ್ಕು ಮತ್ತು ಅವನು ಬೇರೆಯವರಂತೆ ಎಲ್ಲರಂತೆ ಬದುಕುವಂಥ ಹಕ್ಕು, ಇದನ್ನು ಯಾರು ಹಾಳು ಮಾಡಬಾರ್ದು. ಇದನ್ನು ಹಾಳು ಮಾಡಿ, ಇದನ್ನು ಪ್ರಶ್ನೆ ಮಾಡಿ ನಾವು ರಾಜಕಾರಣ ಮಾಡಬಾರ್ದು. ಮನುಷ್ಯರಂತೆ ಗೌರವಿಸಬೇಕು. ಎಲ್ಲರೂ ಕೂಡಿ ಬಾಳಬೇಕು. ಒಂದು ದೇಶದ ಒಳಗೇ ಎರಡು ಸಮುದಾಯಗಳು ಒಡೆದಾಡ್ಕೊಂಡ್ರೆ ಈ ದೇಶ ದುರ್ಬಲವಾಗುತ್ತೆ. ನಾವೆಲ್ಲ ಒಟ್ಟಿಗೆ ಇದ್ದರೆ ಮಾತ್ರ ದೇಶ ಬಲಿಷ್ಠ ಆಗುತ್ತೆ. ದೇಶ ಅಂದರೆ ಬೆಟ್ಟ, ಗುಡ್ಡ, ಗುಡಿ ಇದೆಲ್ಲ ದೇಶ ಅಲ್ಲ. ದೇಶ ಅಂದರೆ ದೇಶದಲ್ಲಿ ಬದುಕ್ತಾ ಇರುವಂಥ ಮನುಷ್ಯರು. ದೇಶ ಅಂದರೆ ಅದು ಯಾವುದೋ ಪ್ರಾರ್ಥನಾ ಸ್ಥಳನೂ ಅಲ್ಲ, ಮಸೀದಿನೂ ಅಲ್ಲ, ಮಂದಿರನೂ ಅಲ್ಲ. ದೇಶ ಅಂದರೆ ಮನುಷ್ಯರು ಬದುಕು ಸುಖವಾಗಿದ್ದರೆ ಮಾತ್ರ ದೇಶ ಸುಖವಾಗಿರುತ್ತೆ. ಮನುಷ್ಯರು ಪ್ರಜ್ಞಾವಂತರಾದರೆ ದೇಶ ಪ್ರಜ್ಞಾವಂತ ಆಗುತ್ತೆ. ಮನುಷ್ಯರು ಸುಶಿಕ್ಷಿತರಾದರೆ ದೇಶ ಸುಶಿಕ್ಷಿತ ಆಗುತ್ತೆ. ಮನುಷ್ಯರು ಹೊಟ್ಟೆ ತುಂಬ ಊಟ ಮಾಡಿ ಬದುಕಿದರೆ ದೇಶದ ಹಸಿವು ನೀಗುತ್ತೆ. ಮೊದಲು ಮನುಷ್ಯ, ಆಮೇಲೆ ಬೇರೆ ಎಲ್ಲ. ಸೊ ಇದು ನಮ್ಮನ್ನು ಆಳುವವರಿಗೂ ಅರ್ಥ ಆಗಬೇಕಾಗಿದೆ, ಮತದಾನ ಮಾಡುವವರು ನಮಗೂ ಅರ್ಥ ಆಗಬೇಕಾಗಿದೆ. ಇವತ್ತಿದೆಲ್ಲ ನಡೀತಾ ಇದೆ ಅಂದರೆ ಇದಕ್ಕೆ ಕಾರಣ ಏನು? ನಾವು ಭಾಳ ಸರ್ತಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಿರ್ತೀವಿ. ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವಂಥ ಅರ್ಹತೆಗಳು ಭಾಳ ಸರ್ತಿ ನಮಗೆ ಯಾವಾಗ ಬರುತ್ತೆ ಅಂದರೆ, ಅಲ್ಲಿಯವರೆಗೆ ದೇಶ ಪ್ರೇಮಕ್ಕೆ ಇನ್ನೊಂದು ವ್ಯಾಖ್ಯಾನ ಮಾಡಿ ಅಂತಂದರೆ, ಯಾರು ₹1 ಹಣವನ್ನು ತೆಗೆದುಕೊಳ್ಳದೆ ಮತದಾನ ಮಾಡ್ತಾನೋ ಅವನೇ ದೇಶ ಪ್ರೇಮಿ. ಹೀ ಈಸ್ ದ ರಿಯಲ್ ಪೇಟ್ರಿಯಟ್. ಎಲ್ಲಿವರೆಗೂ ಜನ ಹಣಕ್ಕಾಗಿ ಮತ ಹಾಕ್ತಾರೆ, ಹಣವಂತರು ಮಾತ್ರ ಚುನಾವಣೆಗಳಿಗೆ ಬರ್ತಾರೆ, ಹಣವಂತರು ಮಾತ್ರ ರಾಜಕಾರಣಿಗಳಾಗ್ತಾರೆ. ಆಗ ಸಜ್ಜನರಿಗೂ ಕೂಡ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡೋದಕ್ಕೆ ಹಣ ಅನಿವಾರ್ಯ ಆಗುತ್ತೆ. ಅವನದ್ದು ಇನ್ನೊಂದು ಯಾವುದೋ ಒಂದು ಅಡ್ಡದಾರಿ ಹಿಡಿತಾನೆ. ಎಲ್ಲದಕ್ಕೂ ಕಾರಣ ಹಣ ಆಗುತ್ತೆ. ಈ ಮುಂದೆ ಒಂದು ಕಾಲ ಇತ್ತು ಕರ್ನಾಟಕದಲ್ಲಿ, ನಮ್ಮ ಗೋಪಾಲ್ ಗೌಡ್ರು ಥರದವ್ರು MLA ಆಗ್ತಾಯಿದ್ರು. ಗೋಪಾಲ್ ಗೌಡ್ರು MLA ಆಗಿದ್ದ ಕಾಲದಲ್ಲಿ ಅವ್ರ ಹತ್ರ ಡೆಪಾಸಿಟ್ ದುಡ್ಡು ಕಟ್ಟೋಕ್ಕೆ ದುಡ್ಡು ಇರಲಿಲ್ಲ, ನಾಮಿನೇಷನ್ ಕಟ್ಟೋದಕ್ಕೆ. ಅವ್ರ ಅಪೋಸಿಟ್ ಕ್ಯಾಂಡಿಡೇಟು ಎಂಥ ದೊಡ್ಡ ಮನುಷ್ಯ ಆಗಿರ್ತಿದ್ದ ಅಂತಂದರೆ, ಗೋಪಾಲ್ ಗೌಡ್ರ ಹತ್ರ ಡೆಪಾಸಿಟ್ ಕಟ್ಟೋಕ್ಕೆ ದುಡ್ಡಿಲ್ವಂತೆ ಅಂತ ಗೊತ್ತಾದರೆ ಅವನೇ ಹೋಗಿ ಇವರು ಡೆಪಾಸಿಟ್ ತುಂಬ್ತಾ ಇದ್ದ. ಇವರು ಶಾಸಕರಾಗ್ತಾಯಿದ್ರು. ಸೋತ ನಂತರ ಇವರು ಹೋಗಿ ಸೋತ ವ್ಯಕ್ತಿಯ ಮುಂದೆ ಗೆದ್ದ ಶಾಸಕ ಹೋಗಿ, ಸ್ವಾಮಿ ನೀವು ನನಗೆ ಡೆಪಾಸಿಟ್ ಕಟ್ಟಿದ್ರಿ, ನಾನು ಗೆದ್ದೆ ನೀವು ಸೋತೆ ಅಂತಿಲ್ಲ, ನನ್ನ ಚಿಂತನೆಗಳು ಗೆದ್ದಿದ್ದಾವಷ್ಟೇ, ದಯವಿಟ್ಟು ನೀವು ನನಗೆ ಸಹಕಾರ ಮಾಡಿ, ನಾವಿಬ್ಬರೂ ಸೇರಿ ಊರು ಕಟ್ಟೋಣ ಅಂತ ಅವ್ನ ಕೈ ಹಿಡಿದು ಮಾತಾಡ್ತಿದ್ರು. ಶತ್ರುಗಳಾಗಿರಲಿಲ್ಲ ಅವರು. ಸೊ ರಾಜಕೀಯ ವಿರೋಧ ಶತ್ರುತ್ವ ಆಗಬಾರ್ದು. ರಾಜಕೀಯ ವಿರೋಧಿಯನ್ನು ಶತ್ರುವಿನಂತ ಕಾಣಬಾರ್ದು. ಅವನು ರಾಜಕೀಯ ವಿರೋಧ ಮಾಡಿದಾನಷ್ಟೇ. ಆದರೆ ಅದು ಮುಗಿದ ನಂತರ ನಾವು ಜೊತೆಗೆ ಕೂರಬೇಕು, ಜೊತೆಗೆ ಒಂದು ತುತ್ತು ಊಟ ಮಾಡುವಷ್ಟು ಸೌಜನ್ಯವನ್ನು ಉಳಿಸ್ಕೊಳ್ಬೇಕು. ಇಂಥದ್ದೊಂದು ಸುಂದರವಾದ ರಾಜಕೀಯ ವಾತಾವರಣವನ್ನು, ಇಂಥದ್ದೊಂದು ಸಾಮಾಜಿಕ ವಾತಾವರಣವನ್ನು ಕಟ್ಟಬೇಕಿರುವಂಥ ಒಂದು ದೊಡ್ಡ ಆದರ್ಶ ಇವತ್ತಿನ ಸಮಾಜದ ಯುವಕರ ಮುಂದೆ ಇದೆ. ದೊಡ್ಡ ಸವಾಲು ಇವತ್ತಿನ ರಾಜಕಾರಣಿಗಳ ಮುಂದೆ ಇದೆ, ಸಾಮಾಜಿಕ ಹೋರಾಟಗಾರರು ಮತ್ತು ಚಿಂತಕರ ಮುಂದೆ ಇದೆ. ಸರ್, ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಉತ್ತರ ಕರ್ನಾಟಕದ ನಾಯಕರು ಗೊತ್ತಿರ್ಬೇಕು ನಿಮಗೆ, ನೀವು ಕೇಳಿದರೆ ಅವ್ರ ಜೊತೆ ವೇದಿಕೆನೂ ಹಂಚ್ಕೊಂಡಿರ್ಬೋದು. ಸತೀಶ್ ಜಾರಕಿಹೊಳಿ ಅವರು ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತದೊಂದಿಗೆ ಇವತ್ತು ಒಂದು ಕ್ರಾಂತಿ ಪ್ರಾರಂಭ ಮಾಡಿದ್ದಾರೆ. ಅದು ಕೆಲವ್ರಿಗೆ ಕಹಿನೂ ಅನ್ನಿಸ್ಬೋದು, ಕೆಲವರಿಗೆ ಸಿಹಿನೂ ಅನ್ನಿಸ್ಬೋದು.
ಆ ವೇದಿಕೆ ಮುಖಾಂತರ ಎಲ್ಲರೂ ನಾವು ಸಮಭಾಗಿಯಾಗಿ ಸಮಪಾಲಾಗಿ ಬಾಳೋಣ ಅಂತ ಕರೆ ಕೊಡ್ತಾ ಇದ್ದಾರೆ. ಅದನ್ನು ದೈನಂದಿನವಾಗಿ ನಮ್ಮ ಇಂದಿನ ಯುವ ಪೀಳಿಗೆಯಲ್ಲಿ ಈಗ RSSದಲ್ಲಿ ನೋಡಿ ಸರ್, ನಮ್ಮೆಲ್ಲ ಹಿಂದುಳಿದ ವರ್ಗ ಜನನೇ ಇದ್ದಾರೆ. ಅಲ್ಲಿ ನಿಜವಾದ ಎಲ್ಲರೂ ಆ ಮಕ್ಕಳನ್ನು ಹೊರಗಡೆ ತರ್ಬೇಕು ನಾವು, ಆವಾಗ ಅದಕ್ಕೆ ಒಂದು ಕೌಂಟ್ರ್ ಕೊಟ್ಟಂಗೆ ಆಗುತ್ತೆ ಅಂತ ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಾರೆ. ನಮ್ಮ ಜನ ಅಲ್ಲಿ ಸೇರಿದ್ದಾರೆ. ಪರಿಶಿಷ್ಟ ಜಾತಿಯವರಿದ್ದಾರೆ, ಪರಿಶಿಷ್ಟ ಪಂಗಡದವರಿದ್ದಾರೆ, SC ST OBC ಜನ ಎಲ್ಲರೂ ಅವರೇ ಇದ್ದಾರೆ. ಈ ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತ ಮನೆ ಮನೆಗೆ ತಲುಪಿದರೆ ಮಾತ್ರ ಕ್ರಾಂತಿ ಆಗುತ್ತೆ ಅಂತಾರೆ ಸತೀಶ್ ಜಾರಕಿಹೊಳಿ ಅವರು. ಖಂಡಿತವಾಗಿ ಹೌದು. ಈಗ ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಇವರು 3 ಜನ ಮಾಡಿದ್ದೇನು? ನಾವು ನೋಡ್ತಾ ಬಂದರೆ ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದೀವಿ, ಆದರೆ ಈ ನೆಲದ ನಿಜವಾದ ಇತಿಹಾಸವೇ ಈ ಒಂದು ಚಿಂತನೆಗೆ ಇರುವ ಇತಿಹಾಸ. ಇತಿಹಾಸ ಅಂದರೆ ಅಳೆದು ಹೋಗಿರೋ ರಾಜರ ಕಥೆಗಳಲ್ಲ. ಇತಿಹಾಸ ಅಂತಂದರೆ ಯಾರೋ ನಡೆದ ಯುದ್ಧದ ಮಾಹಿತಿ ಮತ್ತು ದಾಖಲೆಗಳಲ್ಲ. ಇತಿಹಾಸ ಅಂತಂದರೆ ನೆಲಸಮಗೊಂಡಿರುವ ಕಟ್ಟಡಗಳ ಕಥೆ ಮಾತ್ರ ಅಲ್ಲ. ಇತಿಹಾಸ ಅಂತಂದರೆ ಮನುಷ್ಯನ ಆತ್ಮಗೌರವವನ್ನು ಹೆಚ್ಚಿಸೋದಕ್ಕೋಸ್ಕರ ಹೋರಾಟ ಮಾಡಿ ತಮ್ಮ ಬದುಕನ್ನೇ ಅದಕ್ಕಾಗಿ ಕೊಟ್ಟಂಥ ಮಹನೀಯರ ಆ ಆದರ್ಶ ನಿಜವಾಗ್ಲೂ ಭಾರತ ದೇಶದ ಇತಿಹಾಸ. ಉದಾಹರಣೆಗೆ ತಗೊಳ್ಳಿ, ಬುದ್ಧ ಅಂದ್ರಿ. ಯಾರು ಬುದ್ಧ? ಯಾವ ಕಾಲದಲ್ಲಿ ಇವನು ಈ ಜಾತಿಯವನು, ಇವನು ಆ ಜಾತಿಯವನು, ನೀವು ಇವನು ಮುಟ್ಟಬೇಡ, ಇವನನ್ನು ಮುಟ್ಟೋದೇ ಅಧರ್ಮ ಅನ್ನೋದೊಂದು ಕಾಲದಲ್ಲಿ ಪರಿಕಲ್ಪನೆ ಇತ್ತೋ, ನೀನು ಯಾವ ಜಾತಿಯವನಾದರೂ ನೀನು ಮನುಷ್ಯ, ನನ್ನ ತಾಯಿಯಂತೆ ನಿನ್ನ ತಾಯಿ, ನನ್ನ ಮಕ್ಕಳಂತೆ ನಿನ್ನ ಮಕ್ಕಳು ಅಂತ ಬುದ್ಧ ತಬ್ಬಿಕೊಂಡು ಸಮಾನತೆಯ ಪಾಠ ಹೇಳಿದ್ನಲ್ಲ, ಇದು ಆ ಸಮಾನತೆಯ ಕ್ರಾಂತಿ, ಬುದ್ಧ ಮಾಡಿದಂಥ ಕ್ರಾಂತಿ ಅವತ್ತು.